ಕೇರ್ ಮಾಡಿದ ತಕ್ಷಣನೇ ಅಯ್ಯೋ ಈ ತರದ ವ್ಯಕ್ತಿನೇ ಜಗತ್ತಲ್ಲಿ ಸಿಗಲ್ಲ, ಇದೇ ನಿಜವಾಗ್ಲೂ ಪ್ರೀತಿ ಅನ್ಕೊಂಡ್ಬಿಟ್ಟು ಎಷ್ಟೋ ಸಲ ನಾವು ರಾಂಗ್, ಅಂದ್ರೆ ಆ ವ್ಯಕ್ತಿದು ಲೈಫ್ ಸ್ಟೈಲೇ ಬೇರೆ, ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ, ಗುರಿ ಹೋಗೋದೇ ಬೇರೆ ಇರುತ್ತೆ. ಎಷ್ಟೋ ಜನ ಇವತ್ತು ರಾಂಗ್ ವ್ಯಕ್ತಿಗಳಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ. ಸೊ ಅಟ್ಯಾಚ್ ಆಗಿ ಇವತ್ತು ಒದ್ದಾಡ್ತಿದ್ದಾರೆ. ಈ ವ್ಯಕ್ತಿನ ನಾನು ಸೆಲೆಕ್ಟ್ ಮಾಡ್ಕೊಳ್ಬಾರ್ದಿತ್ತು, ಸೊ ಯಾಕಾದ್ರೂ ಲವ್ ಮಾಡ್ಬಿಟ್ಟೆ ನಾನು. ಸೊ ಈ ತರದ ಥಾಟ್ ಎಲ್ರಿಗೂ ಬಂದಿದೆ. ಆಲ್ಮೋಸ್ಟ್ ಐ ಥಿಂಕ್ ನಿಮಗೂ ಬಂದಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾಕೆ ನಾವು ರಾಂಗ್ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬಿಹೈಂಡ್ ರೀಸನ್ ಏನು ಅಂತ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಒಳ್ಳೇದಕ್ಕೋಸ್ಕರ, ಪಾಸಿಟಿವ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದನ್ನು ಯಾರು ನೆಗೆಟಿವ್ ಆಗಿ ತಗೊಂಡ್ಬಿಡ್ಬೇಡಿ. ನಾನು ಯಾರಿಗೂ ಅವ್ರ ಮನಸ್ಸು ಹಾಳು ಮಾಡಬೇಕು ಅಥವಾ ಅವ್ರದ್ದು ರಿಲೇಷನ್ಶಿಪ್ನ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇದನ್ನ ಪಾಸಿಟಿವ್ ಆಗೇ ತಗೊಳ್ಳಿ ಅಷ್ಟೇ. ಇಂಟೆನ್ಷನ್ ಇಷ್ಟೇ, ಚೆನ್ನಾಗಿ ಮಾಡಬೇಕು, ಒಂದು ಒಳ್ಳೆ ಉದ್ದೇಶದಿಂದ ಮಾಡಬೇಕು ಅನ್ನೋ ಒಂದು ಮಾಡ್ತಿದ್ವಿ ಅಷ್ಟೇ. ಆ್ಯಂಡ್ ಯಾರಿಗಾದ್ರೂ ಬುಕ್ಸ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ಬುಕ್ಸ್ ಕೂಡ ಇದೆ ನಮ್ಮ ಹತ್ರ. ಸೊ ವಾಟ್ಸಪ್ ಮುಖಾಂತರ ಒಂದು ಸ್ಮಾಲ್ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಕಿರು ಇದ್ರ ಮುಖಾಂತರ ನಿಮ್ಗೆ ಅದು ಬುಕ್ನ ಸಿಗತ್ತೆ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ವಲ್ಪ ಕೇರ್ ತೋರಿಸಿದ್ದಕ್ಕೆ ಅದನ್ನೇ ಲವ್ ಅನ್ಕೊಂಡ್ಬಿಟ್ಟು ನಾವು ನಮ್ಮ ದಾರಿ ಏನು ಅದನ್ನು ಮರೆತು ಬಿಟ್ವಿ. ಆಕ್ಚುಲಿ ಅವ್ರ ದಾರಿ ಏನು ಅದನ್ನು ತಿಳ್ಕೊಳ್ಳೋದನ್ನ ಮರೆತು ಬಿಟ್ವಿ. ಕೇರ್ ಮಾಡಿದ ತಕ್ಷಣನೇ ಅಯ್ಯೋ ಈ ತರದ ವ್ಯಕ್ತಿನೇ ಜಗತ್ತಲ್ಲಿ ಸಿಗಲ್ಲ, ಇದೇ ನಿಜವಾಗ್ಲೂ ಪ್ರೀತಿ ಅನ್ಕೊಂಡ್ಬಿಟ್ಟು ಎಷ್ಟೋ ಸಲ ನಾವು ರಾಂಗ್, ಅಂದ್ರೆ ಆ ವ್ಯಕ್ತಿದು ಲೈಫ್ ಸ್ಟೈಲೇ ಬೇರೆ, ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ, ಗುರಿ ಹೋಗೋದೇ ಬೇರೆ ಇರುತ್ತೆ. ಬಟ್ ನಾವು ಕೇರ್ ಮಾಡಿದ್ದಕ್ಕೆ ನಮಗೆ ನಾವು ಮರೆತುಬಿಟ್ಟೆ, ಲೈಫ್ ಅನ್ನೋದನ್ನ ಮರೆತುಬಿಟ್ಟು ನಾವು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ಇವತ್ತು ಒದ್ದಾಡ್ತಾ ಇದೀವಿ. ಎಷ್ಟೋ ಜನಗಳಲ್ಲಿ ಇದಾಗಿರೋದು ಶುರುವಾತಲ್ಲಿ ಒಂದು ಸ್ಮಾಲ್ ಏನು ಕೇರ್ ಮಾಡ್ತಿರೋದಕ್ಕೆ, ಕೇರ್ ತಗೊಂಡಿದ್ದಕ್ಕೇನೆ ಅದೇ ಹಿಂಗೆ ಇರ್ತಾರೆ, ಇದೇ ಸಿಕ್ಬಿಡುತ್ತೆ, ಇದೇ ಕೇರ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ರಾಂಗ್ ಡಿಸಿಷನ್ ತಗೊಂಡು, ಹೆಂಗೆ ಅಂತ ಹೇಳಿದ್ರೆ ಇದೇ ಪ್ರೀತಿ ಇರುತ್ತೆ, ಇದೇ ನಿಜವಾದ ಲವ್ ಅನ್ಕೊಂಡ್ಬಿಟ್ಟು ಏನದು ಒಂದು ರಾಂಗ್ ಡಿಸಿಷನ್ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಂಡಿದ್ದು ಉಂಟು. ಇವತ್ತಿಗೂ ಏನದು ಸಫರ್ ಪಡ್ತಾ ಇದ್ದಾರೆ ಇಷ್ಟನ್ನು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಒಂಟಿತನ ಹೆಚ್ಚಾಗಿರುತ್ತೆ ಕೆಲವು ರಿಲೇಶನ್ಶಿಪ್ ಅಲ್ಲಿ. ಸೊ ನನಗೆ ಯಾರು ಇಷ್ಟಪಡೋದೇ ಇಲ್ವೇನು, ಅಂಡ್ ನಾನು ಒಬ್ಬಂಟಿ ಆಗಿದ್ದೀನಿ. ಸೊ ಒಬ್ಬಂಟಿತನ ಹೋಗ್ಬೇಕು ಅಂತ ಎಷ್ಟೋ ಜನ ವ್ಯಕ್ತಿಗಳಿಗೆ ಕನೆಕ್ಟ್ ಆಗಿರೋದು ಉಂಟು. ಒಬ್ಬನೇ ಇದ್ದೀನಿ, ಏನ್ ನಮ್ದೇನ್ ಬದುಕಿದು ಹಾಳೋದು, ಯಾರು ಪರಿಚಯ ಇಲ್ಲ ಅಥವಾ ಯಾರು ನಮ್ಮ ಲೈಫಲ್ಲಿ ಇಲ್ಲ. ಸೊ ಎಷ್ಟೋ ಜನ ಕೊರಗಿ ಒಬ್ಬಂಟಿ ಇದ್ರೂ ಪರವಾಗಿಲ್ಲ, ಬಟ್ ಒಬ್ಬಂಟಿ ಇದೀವಿ ಅಂತೇಳಿ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ದಿನ ಕಿರಿಕಿರಿ, ಹಿಂಸೆ, ಪ್ರಾಬ್ಲಮ್ಮು, ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಂಡ್ಬಿಡ್ಬೇಡಿ. ಸೊ ಲೈಫ್ ನನ್ನ ಪ್ರಕಾರ ಒಂದ್ಸಲ ಸಿಕ್ಕತ್ತೆ ಇವರೇ, ಮತ್ತೆಂದೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಈ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ. ಒಬ್ಬಂಟಿತನದಿಂದ ಉಳಿಬೇಕು ಅಂತ ಸೊ ಜಂಟಿಯಾಗಿ ಅಲ್ಲಿ ತುಂಬಾ ಈ ಒಬ್ಬಂಟಿತನ ಎಷ್ಟೋ ಬೆಟ್ರ್ ಇತ್ತು, ಅಲ್ಲೋಗಿ ನಾವು ಒದ್ದಾಡ್ತಿದ್ದೀನಿ ಅನ್ನೋ ಫೀಲ್ ಕಾಡ್ತಿದೆ ಎಷ್ಟೋ ಜನಗಳಿಗೆ. ನೆಕ್ಸ್ಟ್ ಪಾಯಿಂಟ್, ನಾನು ಇದ್ರೆ ಅವ್ರ ಲೈಫ್ ಸರಿ ಹೋಗುತ್ತೆ, ನಾನು ಅವ್ರೊಟ್ಟಿಗಿದ್ರೆ ಅವ್ರ ಲೈಫ್ ಸರಿ ಹೋಗುತ್ತೆ ಅನ್ಕೊಂಡು ಡಿಸಿಷನ್ ತಗೊಂಡಿದ್ದಾರೆ. ಇದು ರಾಂಗ್. ಅಂದ್ರೆ ಮಾನವೀಯತೆ ಬೇಡ, ನಾನು ಅದೇ ಹೇಳ್ತೀನಿ, ಮಾನವೀಯತೆ ಒಳ್ಳೆ ತಂದಿರಲಿ, ಬಟ್ ನಿಮ್ ಲೈಫ್ನ ನೀವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಿಮ್ದು ಹೋಗೋ ವೇ ಬೇರೆ, ನಿಮ್ ಥಾಟ್ ಪ್ರೊಸೆಸ್ ಬೇರೆ, ನಿಮ್ ಲೈಫಲ್ಲಿ ಹಿಂಗಿರ್ಬೇಕು ಅಂತ ನೀವು ಬಯಸ್ತಾ ಇದ್ದವರು ಎಲ್ಲೋ ಒಂದ್ ಕಡೆಗೆ ಅವ್ರ ಲೈಫ್ ಸರಿ ಹೋಗ್ಲಿ ಅಂತ ನಿಮ್ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಹಾಳು ಮಾಡೋದಿದೆಯಲ್ಲ, ನೀವು ನಿಮ್ ದಡ್ತನ ನೀವು ಬಳಸ್ಕೊಂಡಿದ್ದೀರಾ ಅಷ್ಟೇ. ಬುದ್ಧಿವಂತಿಕೆನ ಬಳಸ್ಕೊಂಡಿಲ್ಲ, ಅಲ್ಲಿ ದಡ್ತನ ಬಳಸ್ಕೊಂಡಿದ್ದೀರಾ. ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಇದು ಆಗಿರುವಂಥದ್ದು. ಇಸಾನು ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಹಿಂಗೆ ಆಗಿರೋದು. ಇಲ್ಲ ಅವರು ಸರಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಹಿಂಗ್ ಮಾಡಿದೆ ಸರ್. ನಾನು ಕೌನ್ಸಿಲಿಂಗ್ ಅಲ್ಲಿ ಎವ್ರಿ ಡೇ ನಂಗೆ ಅದೇ ಬರುತ್ತೆ, ಎವ್ರಿ ಡೇ ಹಿಂಗ್ ಮಾಡ್ಬಿಟ್ಟೆ ಸರ್, ಇದ್ ಮಾಡ್ಬಿಟ್ಟೆ ಅಂತ. ನಾನು ಅವ್ರು ರಿಯಲೈಸ್ ಮಾಡಿದಾಗ ಅರ್ಥ ಆಗುತ್ತೆ, ಎಸ್ ನನ್ನ ಮಿಸ್ಟೇಕ್ಸ್ ಇಲ್ಲಿ ಗೊತ್ತಾಗ್ತಿದೆ ಸರ್. ಇವತ್ತು ನಿಮ್ ಕೌನ್ಸಿಲಿಂಗ್ ಮುಖಾಂತರ ನನಗೆಲ್ಲಾನು ಕೂಡ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾರಿಗೋ ಮಾನವೀಯತೆಗೆ ಮನುಷ್ಯತ್ವದಿಂದ ಯೋಚನೆ ಮಾಡಿ ನಿಮ್ ಲೈಫ್ ಹಾಳು ಮಾಡ್ಕೊಂಬೇಡಿ. ನೀವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಮನುಷ್ಯತ್ವದಿಂದ ಉಳಿಸ್ಕೊಬಹುದು, ಇದನ್ನ ಫಸ್ಟ್ ಥಿಂಕ್ ಮಾಡಿ. ಅಂಡ್ ಇದೇ ತರದ ಬೆಸ್ಟ್ ವೇನಲ್ಲಿ ಒಂದು ಬುಕ್ ಕೂಡ ರಿಲೀಸ್ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ನಾನೇ ಓನ್ ಆಗಿ ಬರ್ದಿದ್ದೀನಿ. ಸೊ ಆದಷ್ಟು ಬೇಗ ಬಂದ ತಕ್ಷಣ ಯಾರ್ಯಾರಿಗೆಲ್ಲ ಬೇಕು ಸೊ ಪರ್ಚೇಸ್ ಮಾಡ್ಕೊಳ್ಳೋಕ್ಕೂ ಶುರು ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನನಗೆ ಇದಕ್ಕಿಂತ ಬೆಟರ್ ಆಪ್ಷನ್ ಸಿಗೋದಿಲ್ಲ. ಎಷ್ಟೋ ಜನ ಇದೇ ಫೈನಲ್ ಆಪ್ಷನ್ಸ್, ಪ್ರಪಂಚದಲ್ಲಿ ಇದು ಬಿಟ್ರೆ ಇನ್ ಯಾವುದು ಮಾಸ್ಟರ್ ಪೀಸ್ ಇಲ್ಲ, ಕೆಲವ್ರ ಮೆಂಟಾಲಿಟಿನೂ ಉಂಟು. ಓಕೆ, ಸೊ ಹಿಂಗಾಗಿ ರಾಂಗ್ ವ್ಯಕ್ತಿ ಒಟ್ಟಿಗೆ ಕನೆಕ್ಟ್ ಆಗ್ಬಿಡ್ತಾರೆ. ವ್ಯಕ್ತಿ ಹೇಗಿರ್ಬೇಕು ಅಂದ್ರೆ ನನ್ನ ಪ್ರಕಾರ ಬ್ರಾಡ್ ಮೈಂಡೆಡ್ ಇರಬೇಕು, ತುಂಬಾ ಬ್ರಾಡ್ ಮೈಂಡೆಡ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಿರಿಕಿರಿ ಬೇಡ ಲೈಫಲ್ಲಿ. ಮಾತಾಡಿದ ತಕ್ಷಣ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಂಡಿದ ತಕ್ಷಣ ಅದನ್ನ ಅಳವಡಿಸ್ಕೊಳ್ಬೇಕು. ಅಸ್ ಲೈಕ್ ದಟ್ ಓನ್ಲಿ. ಆ್ಯಂಡ್ ಒಂದು ಪ್ರಾಬ್ಲಮ್ ಆದಾಗ ಇಬ್ರು ಕೂತು ಡಿಸ್ಕಷನ್ ಮಾಡ್ಬೇಕು. ಆ ಥರದ ಮೆಂಟಾಲಿಟಿ ಇರೋರ್ಬೇಕು ನಮ್ಗೆ ಲೈಫಲ್ಲಿ. ಸಾನು ಅದನ್ನ ನಾನು ಹೇಳಕ್ ಹೊರಟಿರೋದು. ಸೊ ಈ 4 ರೀಸನ್ ಇರುತ್ತೆ ಆಕ್ಚುಲಿ. ಏನು ರಾಂಗ್ ವ್ಯಕ್ತಿಗೆ ಸೆಲೆಕ್ಷನ್ ಆಗಂದ್ರೆ ಅವರು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ನಿಮಗೆ ಅನ್ಸಿದೆ ಅನ್ನಿಸ್ತು ಕಮೆಂಟ್ ಮಾಡಿ, ಅಂಡ್ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಅವರುಗಳಿಗೂ
ಗೊತ್ತಾಗುತ್ತೆ ಗೊತ್ತಿಲ್ಲದಿರೋರ್ಗು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ 50K ಆಗಲಿ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್. ಫೇಸ್ಬುಕ್ಕಲ್ಲೂ 50K ಕಂಪ್ಲೀಟ್ ಆಗಿದೆ. ಆ್ಯಂಡ್ ಯೂಟ್ಯೂಬಲ್ಲೂ ಆದಷ್ಟು ಬೇಗ ಆಗಲಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 157 ಹತ್ತಿರ 160 ಆಗ್ತಿದೆ. ಸೊ ಆದಷ್ಟು ಬೇಗ ಫಾಲೋ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.